ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆನೇ ಮುಗಿದೋಗಿತ್ತು. ನಿನ್ನೆ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಹೋದ ವಾರ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ್ದಿಲ್ಲ. ಆಮೇಲೆ ನೋ ಎವಿಕ್ಷನ್ ವೀಕ್ ಅಂತ ಅನೌನ್ಸ್ ಮಾಡಿದರು. ಜನಗಳ ಪ್ರಶ್ನೆ ಏನಂದರೆ, ಈ ವಾರ ಇನ್ನೂ ಯಾಕೆ ವೋಟಿಂಗ್ ಲೈನ್ಸ್ ಓಪನ್ ಮಾಡಿಲ್ಲ? ಈ ವಾರನೂ ನೋ ಎಲಿಮಿನೇಷನ್ ವೀಕ್ ಆಗುತ್ತಾ, ಇಲ್ಲ ಯಾವರನ್ನ ಎಲಿಮಿನೇಟ್ ಆಗ್ತಾರ ಅಂತ. ಈ ವಾರ 6 ಜನ ನಾಮಿನೇಟ್ ಆಗಿದ್ದಾರೆ. ಫಸ್ಟ್ ಒನ್ ಸ್ಪಂದನ ಸೋಮಣ್ಣ, ರಜತ್, ಚೈತ್ರ, ಅಶ್ವಿನಿ, ಧನುಷು, ಮಾಳು. ಈ 6 ಜನದಲ್ಲಿ ಅಶ್ವಿನಿ ಅಂತೂ ಹೋಗಲ್ಲ, ಯಾಕಂದರೆ ಜಾಸ್ತಿ ಓಟ್ ಬರ್ತೈತೆ. ಧನುಷ್ ಹೋಗಲ್ಲ, ಯಾಕಂದರೆ ಅವ್ರಿಗೂ ಜಾಸ್ತಿ ಓಟ್ ಬರ್ತೈತೆ. ಮಾಳು ಅವರಿಗೆ ಸ್ವಲ್ಪ ಓಟ್ ಬರ್ತೈತೆ, ಏನು ಆಟ ಆಡಿಲ್ಲ ಅಂದ್ರೆ ಸ್ವಲ್ಪ ಓಟ್ ಬರ್ತೈತೆ. ಬಾಟಮ್ 3ನಲ್ಲಿರೋದು ಚೈತ್ರ, ರಜತ್, ಸ್ಪಂದನ, ಸೋಮಣ್ಣ. ನೆಕ್ಸ್ಟ್ ವಾರ ಫ್ಯಾಮಿಲಿ ಅವರು ಬರ್ತಾರೆ. ನೆಕ್ಸ್ಟ್ ವಾರ ಫ್ಯಾಮಿಲಿ ವೀಕ್ ಇದೆ, ಆದ್ದರಿಂದ ಸ್ಪಂದನ ಸೋಮಣ್ಣ ಎಲಿಮಿನೇಟ್ ಮಾಡಲ್ಲ. ಇನ್ನು ಬಾಟಮ್ 2ನಲ್ಲಿರೋದು ರಜತ್ ಮತ್ತು ಚೈತ್ರ. ರಜತ್ ಮತ್ತು ಚೈತ್ರ ಇಬ್ಬರು 2 ವಾರದಿಂದ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಡ್ತವ್ರೆ. ಅವರಿಂದನೇ ಜಗಳ ಆಗ್ತಿರೋದು, ಅವರಿಂದನೇ ಎಪಿಸೋಡ್ ನಡೀತಿರೋದು ಕಂಟೆಂಟಿಂದ. ಅದಕ್ಕೆ ಅವರಿಬ್ಬರನ್ನ ಎಲಿಮಿನೇಟ್ ಮಾಡ್ತಾಯಿಲ್ಲ. ಇವಾಗ ಫಿನಾಲೆ ಬೇರೆ ಹತ್ರ ಬರ್ತೈತೆ. ಹೋದ ವಾರನೂ ಎಲಿಮಿನೇಷನ್ ಮಾಡಿಲ್ಲ, ಈ ವಾರನೂ ಎಲಿಮಿನೇಷನ್ ಮಾಡಿಲ್ಲ ಅಂದರೆ ಹೆಂಗೆ? 11 ಜನದಲ್ಲಿ ಹೆಂಗೆ ಎಲಿಮಿನೇಟ್ ಮಾಡ್ತಾರೆ? 11 ಜನದನ್ನ ಫಿನಾಲೆ ವೀಕ್ ಹತ್ರ ಬರ್ತಾ ಇರೋದ್ರಿಂದ ಯಾರನ್ನಾರು ಒಬ್ಬರನ್ನಾರು ಎಲಿಮಿನೇಟ್ ಮಾಡಲೇಬೇಕು. ಹೋದ ವಾರನೂ ಎಲಿಮಿನೇಟ್ ಮಾಡಿಲ್ಲ, ಅದಕ್ಕೆ ಈ ವಾರನೂ ಎಲಿಮಿನೇಟ್ ಮಾಡಿಲ್ಲ ಅಂದರೆ ಏನೋ ಒಂದು ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ರಜತ್ ಮತ್ತು ಚೈತ್ರ ಅವರನ್ನು ಮನೆಯಲ್ಲಿ ವೈಲ್ಡ್ ಕಾರ್ಡ್ ಅಂತ ಅನೌನ್ಸ್ ಮಾಡಿದಾಗ ಸುದೀಪ್ ಸರ್ ಏನಂತ ಹೇಳಿದರು, ನೀವಿಬ್ಬರನ್ನ ಜನಗಳೇ ನಿರ್ಧಾರ ಮಾಡ್ತಾರೆ, ನೀವು ಮನೇಲಿ ಇರಬೇಕಾ ಇರಬಾರ್ದಾ ಅಂತ. ಅಂದರೆ ಆ ವಾರನೇ ರಜತ್ ಮತ್ತು ಚೈತ್ರ ಬಂದಿದ್ದ ವಾರನೇ ವೋಟಿಂಗ್ ಲೈನ್ಸ್ ಓಪನ್ ಮಾಡಬೇಕಾಗಿತ್ತು. ಅವರಿಬ್ಬರ ಬಗ್ಗೆನೂ, ರಜತ್ ಮತ್ತು ಚೈತ್ರ ಇಬ್ಬರು ಬಗ್ಗೆನೂ ವೋಟಿಂಗ್ ಲೈನ್ಸ್ ಓಪನ್ ಮಾಡಬೇಕಾಗಿತ್ತು. ರಜತ್ ಇರಬೇಕಲ್ಲ, ಚೈತ್ರ ಇರಬೇಕಾ, ಇಲ್ಲ ಇಬ್ಬರು ಇರಬೇಕಂತ. ಆ ವಾರ ಹೋಟೆಲ್ ಟಾಸ್ಕಿಂದ ಫುಲ್ ಕಿರಿಕಾಗಿ ಚೈತ್ರ ಮತ್ತು ರಜತ್ ಗಿಲ್ಲಿನ ಟಾರ್ಗೆಟ್ ಮಾಡ್ತಾಯಿದ್ರು. ಸಿಂಗಲ್ ಹ್ಯಾಂಡೆಡಾಗಿ ಟಾರ್ಚರ್ ಕೊಡ್ತಾಯಿದ್ರು ಗಿಲ್ಲಿನ. ಅದಕ್ಕೆ ಜನಗಳಿಗೆ ಚೈತ್ರ ಮತ್ತು ರಜತ್ ನೆಗೆಟಿವ್ ಆಗಿ ಕಾಣಿಸ್ತಾಯಿದ್ರು, ಯಾಕಪ್ಪ ಬಂದ್ರಿ ಅಂತ. ಆವಾಗೇನಾದ್ರು ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ್ದಿದ್ರೆ ಇಬ್ಬರಿಗೂ 10% ಅಲ್ಲಿ 5% ಓಟ್ ಬಂದು ಇಬ್ಬರು ಮನೆಯಿಂದ ಆಚೆ ಹೋಗ್ತಾಯಿದ್ರು. ಆವಾಗ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಏನಿದೆಯೋ ಕಾನ್ಸೆಪ್ಟ್, ಅದು ಫೇಲ್ ಆಗ್ತಿತ್ತು. ಆದ್ದರಿಂದ ಫಸ್ಟ್ ವೀಕು ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ್ದಿಲ್ಲ ರಜತ್ ಮತ್ತು ಚೈತ್ರಾಗೆ. ಸೆಕೆಂಡ್ ವೀಕು ರಜತ್ ಮತ್ತು ಚೈತ್ರ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಟ್ಟರು, ಅದಕ್ಕೆ ಅವ್ರನ್ನ ಆ ವಾರ ಮನೆಯಿಂದ ಆಚೆ ತೆಗೆದಿದ್ದಿಲ್ಲ. ಅದಕ್ಕೆ ಆ ವಾರ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡಿ ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿದ್ರು. ಮೂರನೇ ವಾರನೂ ಕಂಟೆಂಟ್ ಕೊಡ್ತವ್ರೆ, ಆದರೆ ನೋ ಎಲಿಮಿನೇಷನ್ ಅಂತ ಅನೌನ್ಸ್ ಮಾಡೋರೆ. ಮುಂದೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ವಾರ ಹೆಂಗಿದ್ರು ಫ್ಯಾಮಿಲಿ ವೀಕ್ ಅಂತ ಅನೌನ್ಸ್ ಮಾಡೋರೆ. ಅಶ್ವಿನಿ, ಧನುಷು, ಮಾಳು 3 ಜನ ಎಲಿಮಿನೇಟ್ ಆಗ್ತಾಯಿಲ್ಲ. ಬಾಟಮ್ 3ನಲ್ಲಿರೋದು ಚೈತ್ರ, ಸ್ಪಂದನ, ರಜತ್. ಈ 3ರಲ್ಲಿ ಯಾರನ್ನ ಎಲಿಮಿನೇಟ್ ಮಾಡಬೇಕಂದ್ರೆ ಸ್ಪಂದನಾಗಿ ನಾನು ಹೇಳ್ದಂಗೆ ಫ್ಯಾಮಿಲಿ ವೀಕಿಗೆ ಕಲರ್ಸ್ ಕನ್ನಡ ಫೇಸ್ ಆಗಿರೋದು ಅವ್ರ ಫ್ಯಾಮಿಲಿ ಬಂದೇ ಬರ್ತಾರೆ. ಹೋದ ಸೀಸನಲ್ಲೇ ರಜತ್ ಮತ್ತು ಚೈತ್ರ ಅವ್ರ ಫ್ಯಾಮಿಲಿ ಬಂದಿದ್ದರು. ಆದ್ದರಿಂದ ಈ ವಾರ ಅವ್ರನ್ನ ಎಲಿಮಿನೇಟ್ ಮಾಡಿದ್ರೆ ಯಾವುದೇ TRPಗೆ ಎಫೆಕ್ಟ್ ಆಗೋಲ್ಲ. ಮಾಳು ಅವ್ರನ್ನ ಕಳಿಸಿದ್ರೆ TRP ಎಫೆಕ್ಟ್ ಆಗ್ತದೆ, ಯಾಕಂದರೆ ಜಾಸ್ತಿ ಜನ ಉತ್ತರ ಕರ್ನಾಟಕ ಜಿಲ್ಲೆಯಿಂದ ನೋಡ್ತಾರೆ. ಸ್ಪಂದನ ಕಲರ್ಸ್ ಕನ್ನಡ ಫೇಸ್, ಇನ್ನು ಎಲಿಮಿನೇಟ್ ಮಾಡೋಂಗಿದ್ರೆ ಇವರಿಬ್ಬರನ್ನೇ ಮಾಡಬೇಕು. ನಿಮ್ಗೊಂದು ಗೊತ್ತಿರಬೇಕು, ವೈಲ್ಡ್ ಕಾರ್ಡ್ ರಜತ್ ಮತ್ತು ಚೈತ್ರ ಅವ್ರ ವೈಲ್ಡ್ ಕಾರ್ಡ್ ಅಂತ ಹೇಳಿದಾಗ ಸುದೀಪ್ ಸರ್ ಹೇಳಿದ್ರಲ್ಲ, ಒಂದು ಕಂಡೀಷನ್ ಇರುತ್ತೆ ಅಂತ, ಒಂದು ಸರ್ಪ್ರೈಸ್ ಇರುತ್ತೆ ಅಂತ, ಅದಿದೆ. ರಜತ್ ಮತ್ತು ಚೈತ್ರ ಇಬ್ಬರು ವೈಲ್ಡ್ ಕಾರ್ಡೇ ಅಲ್ಲ ಅಂದ್ಬಿಟ್ಟು ಈ ವಾರ ಅವ್ರನ್ನ ಎಲಿಮಿನೇಟ್ ಮಾಡ್ತವ್ರೆ. ಮತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ ಯಾವಾಗ ನಡೆಯುತ್ತೆ ಅಂದರೆ ಸ್ಪೆಕ್ಯುಲೇಷನ್ ಪ್ರಕಾರ January 17th and 18th ಆಗುತ್ತೆ. ವಾರದ ಕತೆ ಮತ್ತು ಕಿಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ 2 ಎಪಿಸೋಡು ನಾಳೆ ಶೂಟಿಂಗ್ ಆಗುತ್ತೆ. ಯಾಕಂದರೆ ನಾಳಿದ್ದು ಮಾರ್ಚ್ ಚಿತ್ರದ ಈ ದೊಡ್ಡ ಈವೆಂಟ್ ನಡೀತೈತೆ, ಅದಕ್ಕೆ ಸುದೀಪ್ ಸರ್ ಬರ್ತಾಯಿಲ್ಲ ಶನಿವಾರ. ಈ ವಾರ ಎಲಿಮಿನೇಷನ್ ಯಾರಂದರೆ ರಜತ್ ಮತ್ತು ಚೈತ್ರ.